ಜಪಾನ್ ವಿದ್ಯಾರ್ಥಿಗಳು ಬಳಸುವ 5 ಅದ್ಭುತ ಓದು ವಿಧಾನಗಳು. ನೀವು ಕೂಡ ಟಾಪರ್ ಆಗಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಜಗತ್ತಿನ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಹೊಂದಿರುವ ದೇಶವಾದ ಜಪಾನ್ನ ವಿದ್ಯಾರ್ಥಿಗಳು ಬಳಸುವ 5 ಅತ್ಯುತ್ತಮ ಓದು ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಧಾನವನ್ನು ನೀವು ನಿಮ್ಮ ದಿನನಿತ್ಯದ ಓದಿನಲ್ಲಿ ಬಳಸಿದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಜಪಾನ್ ಸ್ಟೂಡೆಂಟ್ಸ್ ಫಸ್ಟ್ ಮೆಥಡ್ ಪ್ರಾಕ್ಟೀಸ್ ಮಾಡೋದು ಕೈಜನ್ ಮೆಥಡ್. ಜಪಾನ್ನಲ್ಲಿ ಕೈಜನ್ ಎಂದರೆ ಪ್ರತಿದಿನ ಸ್ವಲ್ಪ ಸುಧಾರಣೆ. ಒಂದೇ ದಿನದಲ್ಲಿ 8ರಿಂದ 10 ಗಂಟೆ ಓದುವುದಕ್ಕಿಂತ ಪ್ರತಿದಿನ 30ರಿಂದ 60 ನಿಮಿಷ ನಿಯಮಿತವಾಗಿ ಓದುವುದು ಹೆಚ್ಚು ಪರಿಣಾಮಕಾರಿ. ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿದರೆ 1 ವರ್ಷದ ನಂತರ ಅದ್ಭುತ ಬದಲಾವಣೆ ಕಾಣಬಹುದು. ನೆನಪಿರಲಿ, ದೊಡ್ಡ ಯಶಸ್ಸು ಸಣ್ಣ ಪ್ರಯತ್ನಗಳ ಫಲ. ಜಪಾನ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡುವಂತಹ ಎರಡನೇ ಮೆಥಡ್ ಪೊಮೊಡಾರೊ ಟೆಕ್ನಿಕ್. ಈ ವಿಧಾನದಲ್ಲಿ 25 ನಿಮಿಷ ಸಂಪೂರ್ಣ ಗಮನದಿಂದ ಓದಿ, ನಂತರ 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಿ. ಹೀಗೆ 4 ಬಾರಿ ಮಾಡಿದ ನಂತರ 20ರಿಂದ 30 ನಿಮಿಷ ಒಂದು ದೊಡ್ಡ ಬ್ರೇಕ್ ತೆಗೆದುಕೊಳ್ಳಿ. ಇದರಿಂದ ಮೆದುಳು ದಣಿಯುವುದಿಲ್ಲ ಮತ್ತು ಗಮನ ಹೆಚ್ಚು ಸಮಯ ಉಳಿಯುತ್ತದೆ. ಸ್ಟೂಡೆಂಟ್ಸ್, ಮೂರನೆಯ ಮೆಥಡ್ ಆಕ್ಟಿವ್ ರೀಕಾಲ್. ಜಪಾನ್ ವಿದ್ಯಾರ್ಥಿಗಳು ಪುಸ್ತಕವನ್ನು ಮತ್ತೆ ಓದುವುದಕ್ಕಿಂತ ತಮ್ಮನ್ನು ತಾವೇ ಕ್ವಶನ್ ಮಾಡ್ತಾರೆ. ಉದಾಹರಣೆಗೆ, ಒಂದು ಅಧ್ಯಯನ ಓದಿನ ನಂತರ ಪುಸ್ತಕ ಮುಚ್ಚಿ ನಾನು ಏನು ಕಲಿತೆ ಎಂದು ನೆನಪಿನಿಂದ ಹೇಳಲು ಪ್ರಯತ್ನಿಸುತ್ತಾರೆ. ಈ ವಿಧಾನದಿಂದ ನೆನಪಿನ ಶಕ್ತಿ ಬಹಳ ಹೆಚ್ಚುತ್ತದೆ. ಜಪಾನ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡುವಂತಹ 4ನೆಯ ಮೆಥಡ್ ಸ್ಪೇಸ್ ರಿಪಿಟೇಷನ್. ಒಮ್ಮೆ ಓದಿದ ವಿಷಯವನ್ನು ಮರೆತು ಬಿಡುವುದು ಸಹಜ. ಆದ್ದರಿಂದ ಜಪಾನ್ ವಿದ್ಯಾರ್ಥಿಗಳು ರಿಪಿಟೇಷನನ್ನು ಮಾಡುತ್ತಾರೆ, ರಿವಿಷನನ್ನು ಈ ರೀತಿ ಮಾಡುತ್ತಾರೆ. ಮೊದಲು ದಿನ ಓದಿ, ಮುಂದಿನ ದಿನ ಒಮ್ಮೆ ರಿವಿಷನ್ ಮಾಡ್ತಾರೆ. 3ನೇ ದಿನ ನಂತರ ಮತ್ತೊಮ್ಮೆ 1 ವಾರದ ನಂತರ ಮತ್ತೆ ರಿವಿಷನ್ ಮಾಡ್ತಾರೆ. 1 ತಿಂಗಳ ನಂತರ ಕೊನೆಯ ರಿವಿಷನ್. ಈ ವಿಧಾನದಿಂದ ವಿಷಯಗಳು ದೀರ್ಘಕಾಲ ನೆನಪಲ್ಲಿ ಉಳಿದುಕೊಳ್ಳುತ್ತದೆ. ಜಪಾನ್ ಸ್ಟೂಡೆಂಟ್ಸ್ ಬಳಸುವಂಥ ಲಾಸ್ಟ್ ಮೆಥಡ್ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡಿ. ಓದುವ ಸಮಯದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಅಡ್ಡಿಪಡಿಸುವ ವಸ್ತುಗಳನ್ನು ದೂರ ಇಡುತ್ತಾರೆ. ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಕೊಡುತ್ತಾರೆ. ಇದರಿಂದ ಓದಿನ ಗುಣಮಟ್ಟ ಹೆಚ್ಚುತ್ತದೆ ಮತ್ತು ಸಮಯವೂ ಉಳಿಯುತ್ತದೆ. ಕೊನೆಯದಾಗಿ ಬೋನಸ್ ಟಿಪ್: ಪ್ರತಿದಿನ ರಾತ್ರಿ ಕೇವಲ 5 ನಿಮಿಷ ನಿಮ್ಮ ದಿನದ ಓದಿನ ಬಗ್ಗೆ ಯೋಚಿಸಿ. ಇಂದು ಏನು ಕಲಿತೆ, ನಾಳೆ ಏನು ಓದಬೇಕು. ಈ ಸಣ್ಣ ಅಭ್ಯಾಸವೇ ನಿಮ್ಮ ಓದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುತ್ತದೆ. ಕೊನೆಯದಾಗಿ, ಜಪಾನ್ ವಿದ್ಯಾರ್ಥಿಗಳು ಈ ಸರಳ ಅಭ್ಯಾಸಗಳನ್ನು ನೀವು ಇಂದಿನಿಂದಲೇ ಪ್ರಾರಂಭಿಸಿ. ಈ ವಿಧಾನಗಳನ್ನು ಕೇವಲ 30 ದಿನ ಅನುಸರಿಸಿ. ನಿಮ್ಮ ಓದಿನಲ್ಲಿ ಬದಲಾವಣೆಯನ್ನು ನೀವೇ ಗಮನಿಸುತ್ತೀರಾ. ಈ ವಿಡಿಯೋ ನಿಮಗೆ ಉಪಯೋಗಕರವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಶಿಕ್ಷಣ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿಗೆ ಮತ್ತೆ ಭೇಟಿಯಾಗೋಣ.